ಇನ್ನು ಸಂಪುಟ ವಿಸ್ತರಣೆಯಲ್ಲಿ ಬಹಳ ಯೋಚನೆ ಮಾಡಿ ಅಳದು ತೂಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗ್ತಾ ಇದೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಎಚ್ಚರಿಕೆ ವಹಿಸಲಾಗ್ತಾ ಇದೆ. ಯಾಕಂದ್ರೆ ಯಾವ್ಯಾವ ಮಾನದಂಡಗಳನ್ನು ಅನುಸರಿಸಬೇಕು ಇಲ್ಲಿ ನೋಡಿ. AICC ರಾಜ್ಯ ನಾಯಕರು ಎಲ್ಲರ ಜೊತೆ ಚರ್ಚೆ ಮಾಡಿ ಸಂಧಾನ ಸೂತ್ರವನ್ನು ಮಾಡಿ ಅಂತೂ ಇಂತೂ ಕೈಪಡೆ ಕಗ್ಗಂಟನ್ನು ಬಿಡಿಸಿದೆ ಅಂತ. ಹೇಗದು? 20 ಸ್ಥಾನಗಳ ಪೈಕಿ 5 ಸ್ಥಾನ ಹಿರಿಯರಿಗೆ ಅಂದಿದ್ದಾರೆ ವರಿಷ್ಠರು, 15 ಮಂದಿ ಹೊಸಬರಿಗೆ ಅನ್ನುವಂಥ ನಿರ್ಧಾರ. ಆದರೆ 5 ಜನರು ನೀವು ಹಿರಿಯರಿಗೆ 5 ಜನ ಕೊಟ್ಬಿಟ್ರೆ ಈ ಹಿಂದಿನ ಟೀಮಲ್ಲೂ ಕೂಡ ಹಿರಿಯರ ಸಂಖ್ಯೆ ಜಾಸ್ತಿ ಇದೆ, ನಮ್ಮ ಕಥೆ ಏನು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೀಗಾಗೇನು ಅಂತಂದರೆ ಅಂತೂ ಇಂತೂ ಈಗ 10:10 10 ಮಂದಿ ನೇರವಾಗಿ ಹೊಸ ಮುಖಗಳನ್ನೇ ಪರಿಚಯಿಸಬೇಕು. ಜೊತೆಗೆ 10 ಮಂದಿ ಈ ಹಿಂದೆ ಯಾರು ಮಂತ್ರಿಗಳಾಗಿದ್ರಲ್ಲ ಅಂಥವ್ರನ್ನೂ ಕೂಡ ಕನ್ಸಿಡರ್ ಮಾಡಬೇಕು. ಮಹಿಳೆಯರಿಗೆ ಯಾರ್ಯಾರು ಸಿಗುತ್ತೆ? ಹೆಬ್ಬಾಳ್ಕರ್, ನಯನಾ ಮೋಟಮ್ಮ, ಕನೀಶ್ ಫಾತಿಮಾ, ಇನ್ನು MLC ಉಮಾಶ್ರೀ ಅವರ ಹೆಸರು ಕೇಳಿ ಬರ್ತಾ ಇದೆ, ಆರತಿ ಕೃಷ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ, ಬಲ್ಕಿಶ್ ಬಾನು ಅವರ ಹೆಸರು ಕೇಳಿ ಬರ್ತಾ ಇದೆ. ಇದು ಯಾಕಂದರೆ ನೀವು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಯಾವ ಮಾನದಂಡವನ್ನು ಇಟ್ಕೊಂಡು ಆಯ್ಕೆ ಮಾಡ್ತೀರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದೆ ಮಂತ್ರಿ ಆಗಿದ್ದಂಥವ್ರು, ಈ ಬಾರಿ ಮತ್ತವರು ಮಂತ್ರಿ ಮಾಡ್ತೀರಾ? ಉಮಾಶ್ರೀ ಅವರು ಈ ಹಿಂದೆ ಮಂತ್ರಿ ಆದಂಥವ್ರು, ಅಂದರೆ ಇವಾಗ MLC ಅವರು ಹಿಂದಿನ ಸರ್ಕಾರದಲ್ಲಿ ಅವರು ಮಂತ್ರಿ ಆಗಿದ್ದರು, ಅವ್ರನ್ನ ಮತ್ತೆ ನೀವೇನಾದ್ರು ಮಂತ್ರಿ ಮಾಡ್ತೀರಾ? ಮಹಿಳೆಯರನ್ನ ಕನ್ಸಿಡರ್ ಮಾಡೋದಾದ್ರೆ ಯಾರನ್ನ ಕನ್ಸಿಡರ್ ಮಾಡಬೇಕು? ಹೆಬ್ಬಾಳ್ಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ನಯನಾ ಮೋಟಮ್ಮ ಅವರ ಹೆಸರು ಕೇಳಿ ಬರ್ತಾ ಇದೆ, ಕನೀಶ್ ಫಾತಿಮಾ ಅವರ ಹೆಸರು ಕೇಳಿ ಬರ್ತಾ ಇದೆ, ಉಮಾಶ್ರೀ ಅವರ ಹೆಸರು ಕೇಳಿ ಬರ್ತಾ ಇದೆ. ಜೊತೆಗೆ ಈ ಬಲ್ಕಿಶ್ ಬಾನು ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಈಗ ಎಕ್ಸಾಂಪಲ್, ಈಗ ಕನೀಶ್ ಫಾತಿಮಾ ಅವರಿಗೆ ಸರಿಯಾಗಿ ಭಾಷೆ ಬರಲ್ಲ, ಕನ್ನಡ ಬರಲ್ಲ, ಅವ್ರು ಯಾವುದೇ ಮೀಟಿಂಗನ್ನು ಸರಿಯಾಗಿ ಮಾಡಿಲ್ಲ ಇಲ್ಲಿ ತನಕ. ಪಾಪ ಒಳ್ಳೆಯವರಿದ್ದಾರೆ, ಪ್ರಶ್ನೆ ಬೇರೆ, ಅವೆಲ್ಲ ಬರಲ್ಲ ರಾಜಕಾರಣದಲ್ಲಿ. ಮುಂದಿನ ಚುನಾವಣೆ ಎದುರಿಸಬೇಕು ಅಂತಂದ್ರೆ ಒಂದಷ್ಟು ಸ್ಟ್ರಾಂಗ್ ಆಗಿರೋರನ್ನ ಹಾಕಬೇಕು, ಸ್ಮಾರ್ಟ್ ಆಗಿರೋರನ್ನ ಹಾಕಬೇಕು. ಯಾರ್ಯಾರು ಹೆಂಗೆ ನಿಭಾಯಿಸ್ತಾರೆ, ಏನು ಎತ್ತ, ಯಾವ್ಯಾವ ಮೀಟಿಂಗ್ಗಳನ್ನು ಎಷ್ಟರ ಮಟ್ಟಿಗೆ ಅವರು ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡ್ತಾರೆ, ಡಿಸಿಷನ್ಸ್ಗಳಲ್ಲಿ ಎಷ್ಟರ ಮಟ್ಟಿಗೆ ಅವರು ಸ್ಮಾರ್ಟ್ ನಿಲುವುಗಳಿದೆ ಅವ್ರದ್ದು, ಕೆಲಸ ಮಾಡೋಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಹೆಜ್ಜೆ ಇಡ್ತಾರೆ, ಅಂದುಕೊಂಡಂಥ ಕೆಲಸವನ್ನು ಎಷ್ಟರ ಮಟ್ಟಿಗೆ ಅವ್ರು ಮಾಡ್ತಾರೆ, ತಮಗೆ ತಾವೇ ಟಾರ್ಗೆಟ್ ಹಾಕ್ಕೊಂಡು ತಮಗೆ ತಾವೇ ಆ ಟಾರ್ಗೆಟ್ ರೀಚ್ ಆಗುವಂಥ ಪ್ರಯತ್ನವನ್ನು ಮಾಡ್ತಾರಾ? ಸೊ ಇದು ಈಗ 2 ಜನ ಸಲೀಂ ಅಹಮದ್ ಅವರ ಹೆಸರು ಕೇಳಿ ಬರ್ತಾ ಇದೆ, ನಾವು ತೋರಿಸ್ತಾ ಇದ್ದೀವಿ. ಸಲೀಂ ಅಹಮದ್, ಈ ಕಡೆ ಜಮೀರ್ ಅಹಮದ್ ಖಾನ್, ಈ ಕಡೆಗೆ ಸೇಠ್, ರಿಜ್ವಾನ್, ಹ್ಯಾರಿಸ್ ಅವರ ಹೆಸರು ಕೂಡ ಇದೆ. ಬಿಡಿ ಅಧ್ಯಕ್ಷರವ್ರ ಪ್ರಶ್ನೆ ಬೇರೆ. ಹೆಚ್ಚು ಕಡಿಮೆ ಆದರೆ ಅದೃಷ್ಟ ಖುಲಾಯಿಸಿದರೆ ಹ್ಯಾರಿಸ್ ಅವರ ಹೆಸರು ಕೂಡ ಬಂದುಬಿಡುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಜಮೀರ್ ಮತ್ತೇನಾದರೂ ವಾಪಸ್ ಬರ್ತಾರಾ? ಅವಕಾಶ ಸಿಗುತ್ತೋ ಸಿಗಲ್ವೋ? ಸೇಠ್ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಈ ಅವಕಾಶಗಳಿಂದ ವಂಚಿತರಾಗಿದ್ದರು. ಮೈಸೂರು ಭಾಗದಲ್ಲಿ ಒಬ್ಬ ಮುಸ್ಲಿಂ ನಾಯಕನಿಗೆ ಕೊಡಬೇಕಲ್ಲ, ಹಾಗಾಗಿ ಅವ್ರನ್ನ ಕನ್ಸಿಡರ್ ಮಾಡ್ತಾರಾ? ರಿಜ್ವಾನ್ ಹೆಸರು, ಇತ್ತೀಚಿನ ದಿನಗಳಲ್ಲಿ ರಿಜ್ವಾನ್ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಕೆಲಸನೂ ಮಾಡ್ತಾ ಇದ್ದಾರೆ, ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಕನ್ಸಿಡರ್ ಮಾಡಬೇಕು. ಇಲ್ಲಾಂತಂದರೆ ಅವ್ರದ್ದು ಹೆಂಗೆ, ಅವ್ರು ಹೆಂಗೆ ನಾಯಕರಾಗಿ ಹೊರಹೊಮ್ಮೋದು ಹೆಂಗೆ? ಸಂತೋಷ್ ಲಾಡ್ ಅವರ ಹೆಸರು, ಶ್ರೀನಿವಾಸ್ ಮಾನೆ ಅವರ ಹೆಸರು, ಅಜಯ್ ಸಿಂಗ್ ಅವರ ಹೆಸರು, ನೋಡಿ ಎಲ್ಲ ಯಂಗ್ ಟೀಮ್. ಸಂತೋಷ್ ಲಾಡ್ ಅವರು ಹಿಂದೆನೂ ಕೂಡ ಕೆಲಸ ಮಾಡಿರುವಂಥವ್ರು, ಒಳ್ಳೆ ಕೆಲಸ ಮಾಡಿರುವಂಥವ್ರು, ಅವ್ರನ್ನೂ ಕೂಡ ಕನ್ಸಿಡರ್ ಮಾಡಬೇಕು ಅನ್ನುವಂಥ ಮಾತು.